ಗ್ರಾಮದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನ ಸಮಿತಿಯಿಂದ ಅಭಿನಂದನಾ ಪೂರ್ವಕ ಸನ್ಮಾನ. ಗಂಗಾವತಿ 3 ವರ್ಷಕ್ಕೆ ಒಮ್ಮೆ ಜರುಗುವ ಗ್ರಾಮದೇವತೆ ಶ್ರೀ ದುರ್ಗಾದೇವಿಯ ಜಾತ್ರೆ ಹಾಗೂ ಕಾಯಕ ಯೋಗಿ ಶ್ರೀ ಚನ್ನಬಸವ ಶಿವಯೋಗಿಗಳ ಜಾತ್ರಾ ರಥೋತ್ಸವದ ಮರುದಿನ ಜರುಗಲಿರುವ ಗ್ರಾಮದೇವತೆ ಶ್ರೀ ದುರ್ಗಾದೇವಿಯ ಭವ್ಯ ರಥೋತ್ಸವಕ್ಕೆ ತುಂಬು ಹೃದಯದಿಂದ ತನು ಮನ ಧನ ಸೇರಿದಂತೆ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿದ ಮಹನೀಯರನ್ನ ಶ್ರೀ ದುರ್ಗಾದೇವಿ ದೇವಸ್ಥಾನ ಸಮಿತಿಯ ನೇತೃತ್ವದಲ್ಲಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ಆತ್ಮೀಯವಾಗಿ ಅಭಿನಂದನಾ ಪೂರ್ವಕವಾಗಿ ಸನ್ಮಾನಿಸಿ ಶುಕ್ರವಾರದಂದು ಗೌರವಿಸಲಾಯಿತು. ಸಮಾರಂಭದ ಉದ್ಘಾಟನೆಗೂ ಮುಂಚೆ ವೇದಿಕೆಯಲ್ಲಿರುವ ಗಣ್ಯಮಾನ್ಯರು ಹಾಗೂ ಸೇವಾ ಕಾರ್ಯಕರ್ತರು ಕಾಗಿನೆಲೆ ಕನಕಗುರು ಪೀಠದ ಸಿದ್ದರಾಮಾನಂದ ಲಿಂಗೈಕ್ಯ ಹೊಂದಿದ ಪ್ರಯುಕ್ತ ಮೌನಾಚರಣೆ ನಡೆಸಲಾಯಿತು. ಬಳಿಕ ವೇದಿಕೆಯಲ್ಲಿರುವ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಮಾಜಿ ಸಂಸದ ಶಿವರಾಮೇಗೌಡ, ಗಾಳಿ ರುದ್ರಪ್ಪ, ಡಿವೈಎಸ್ಪಿ ನ್ಯಾಮೇಗೌಡ, ಸಿಪಿಐ ಪ್ರಕಾಶ್ ಮಾಳೆ ಸೇರಿದಂತೆ ಜೆಸ್ಕಾಂ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜೋಗದ ನಾರಾಯಣಪ್ಪ ನಾಯಕ ಅವರು ತಮ್ಮ ಬಾಲ್ಯದಲ್ಲಿದ್ದಾಗ ಅಮರ ಜ್ಯೋತಿ ದುರ್ಗಪ್ಪ, ಬಿ ಲಿಂಗರಾಜಪ್ಪ, ಹನುಮಂತಪ್ಪ ಹುಲಿಗೇಡಿ ಮತ್ತಿತರರು, ಮಾಜಿ ಸಂಸದ ಎಚ್.ಜಿ. ರಾಮುಲು ಸೇರಿದಂತೆ ಇತರರಿಂದ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಲಾಯಿತು. ಬಳಿಕ 2011ರಿಂದ ಸರ್ವ ಸಮಾಜದ ಗಣ್ಯರಿಂದ ಸಹಕಾರ ಪಡೆದುಕೊಂಡು 30ಕ್ಕೂ ಹೆಚ್ಚು ಮಹಿಳೆಯರನ್ನ ದೇವಸ್ಥಾನದ ಸಮಿತಿ ವತಿಯಿಂದ ಸ್ಥಾಪಿಸಿ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ತಾವು ಮುಂದಾಗಿದ್ದು, ದೇವಸ್ಥಾನದ ವ್ಯಾಪ್ತಿಗೆ ಬರುವ ನಿವೇಶನದಲ್ಲಿ ಇನ್ನೂ 50ಕ್ಕೂ ಹೆಚ್ಚು ಮಳಿಗೆಗಳ ಸ್ಥಾಪನೆ ಹಾಗೂ ಸುಸಜ್ಜಿತವಾದ ಕಲ್ಯಾಣ ಮಂಟಪವನ್ನು ಸ್ಥಾಪಿಸುವ ಉದ್ದೇಶವನ್ನ ಹೊಂದಿರುವುದಾಗಿ ಹೇಳಿದರು. ಜಾತ್ರೆಯ ಸಂಪೂರ್ಣ ಯಶಸ್ಸಿಗೆ ಸಹಕರಿಸಿದ ಎಲ್ಲ ವಿವಿಧ ಸೇವಾ ಕಾರ್ಯಕರ್ತರನ್ನ ಶ್ರೀ ದುರ್ಗಾ ಮಾತೆಯ ಭಾವಚಿತ್ರ ಹಾಗೂ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವೀರಭದ್ರಪ್ಪ ನಾಯಕ್, ಹನುಮಂತಪ್ಪ ನಾಯಕ್, ಅಮರಜ್ಯೋತಿ ನರಸಪ್ಪ, ವೆಂಕಟೇಶ್, ಅಮರಜ್ಯೋತಿ ದೇವಸ್ಥಾನ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು.
ಊರಿಗೆ ಬರಬೇಕಾದ್ರೆ ಹಿಂದೂ ಮುಂದೆ ನೋಡುವಂಥ ಪರಿಸ್ಥಿತಿ ಅವತ್ತಿನ ಕಾಲದಲ್ಲಿ ಇತ್ತು. ನಮ್ಮ ಹಿರಿಯರಾದ ಅಮರಜ್ಯೋತಿ ದುರ್ಗಪ್ಪ ಅವರಿರ್ಬೋದು, ಗುರುಬ ದರ್ಶನಪ್ಪ ಇರ್ಬೋದು, ಜೋಗರಿ ಜಂಪನ್ಮತ್ತಪ್ಪ ಇರ್ಬೋದು, ಉಪ್ಪಾಳ ಹನುಮಂತಪ್ಪ ಇರ್ಬೋದು, ಪಿ ಲಿಂಗರಾಜಪ್ಪನ ಇರ್ಬೋದು, ಅಶೋಕಪ್ಪನ ಇರ್ಬೋದು, ಇವರು ಜವಾಬ್ದಾರಿ ತಗೊಂಡ ಮೇಲೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿತು. ಅನಂತರದಲ್ಲಿ ಸಹಿತ ಅಮರಜ್ಯೋತಿ ದುರ್ಗಪ್ಪ ಅವರು ನನ್ನ ಕರ್ಕೊಂಡು ದೇವಸ್ಥಾನದಲ್ಲಿ ಅಡ್ಡಾಡ್ತಿದ್ರು. ಅವತ್ತಿನ ದಿನ ನಾವು ದೇವಸ್ಥಾನದಲ್ಲಿ ರಾವಣ ಮಾಸದಾಗ ನಾವೊಂದು 100 ಮಂದಿಗೂ 50 ಮಂದಿಗೆ ಊಟ ಮಾಡಿಸ್ಬೇಕಾಗಿದ್ದು ಸಹಿತ ನಮಗೆ ಬಹಳಷ್ಟು ಕಷ್ಟ ಇತ್ತು. ನಾವೆಲ್ಲ ಯಜಮಾನರು ಕರ್ಕೊಂಡು ಮನೆಗೆ ನಮ್ಮ ಗುರುಗಳು ಕರ್ಕೊಂಡು ಪೂಜಾರಿಗಳು ಕರ್ಕೊಂಡು ನಾವು ಕಮರೆ ಇಟ್ಕೊಂಡು ಮನೆಗೆ ಹೋಗಿ ಅಕ್ಕಿ ಹಾಕ್ಸೋದು ಬರ್ತಿದ್ವಿ. ಅರ್ಧ kg 1/2 kg ಅವ್ರ ಮನೆಗೆ ಕೊಟ್ಟು ತೆಗೆದುಕೊಂಡು ಬಂದು ಶ್ರಾವಣ ಮಾಸದಲ್ಲಿ ಪ್ರಸಾದ ಮಾಡುವಂಥ ವ್ಯವಸ್ಥೆ ಇತ್ತು. ನಮ್ಮಲ್ಲಿ ಅಷ್ಟು ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ನಾವು 2011ರಲ್ಲಿ ನಮ್ಮ ಯುವ ಕಮಿಟಿ ಎಲ್ಲ ನಮ್ಮ ಹಿರಿಯರು ಯುವಕರಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ನಾನು ಅಧ್ಯಕ್ಷರಾಗಿ ನಮ್ಮೆಲ್ಲ ಯೂತ್ ಕಮಿಟಿಯಿಂದ 11ರಾಗ ನಾವು ದೊಡ್ಡ ಜಾತ್ರೆಯನ್ನು ಮಾಡಿದ್ವಿ. 2011ರಲ್ಲಿ ಅವತ್ತು ಏನು ಜಾತ್ರೆ ಮಾಡಿದ್ವಿ, ಅವತ್ತು ಪಟ್ಟಿ ಕಲೆಕ್ಟ್ ಮಾಡಿದ್ವಿ. ಇವತ್ತು ಪಟ್ಟಿ ಕಲೆಕ್ಟ್ ಮಾಡಿದಾಗ ನಮ್ಮ ಎಚ್ ಜಿ ರಾಮಣ್ಣನವ್ರಿಗೂ ಮತ್ತು ಶ್ರೀನಾಥನವ್ರಿಗೂ ಬಹಳ ಮಹತ್ವ ಇದೆ. ಇವತ್ತು ನಾವೇನು ಗುರಿ ಸುತ್ತಾಗ್ತಾ ಇದ್ವಿ ಅದಕ್ಕೆಲ್ಲ ಶ್ರೀನಾಥನವ್ರಿಗೆ ಕಾರಣ ಅಂತ ನಾನು ಹೇಳ್ಬೇಕಾಗ್ತೈತಿ. ಅವತ್ತು ಸಹಿತ ಅವತ್ತಿನ ದಿನ ನಮಗೆ ದೊಡ್ಡ ಪಟ್ಟಿ ಕೊಟ್ಟವರು ಸಹಿತ ನಾವು ನೆನಬೇಕಾಗತ್ತೆ. 2011ರಾಗ ಕಮಿಟಿ ಸಹಿತ ನನಗೆ ಅಷ್ಟೇ ಮುಖ್ಯ. ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಾಗಬೇಕಾದ್ರೆ ಕಮಿಟಿ ಭಾಳ ಮುಖ್ಯ ನಮಗೆ. ನಾನೊಂದು ದಿಕ್ಕು ಹೋದೆ, ನನ್ನ ಕಮಿಟಿ ಒಂದು ದಿಕ್ಕು ಹೋಯ್ತು, ಇನ್ನೊಬ್ಬರು ಒಂದು ದಿಕ್ಕು ಹೋದರೆ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕಮಿಟಿ ಸಹಿತ ನಮಗೆ ಸಾಥ್ ಕೊಡಿದ್ದು. ಊರಿನ ಜನ ಸಹಿತ ಅಮ್ಮನ ಮಳೆಗೆ ಆಗಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ. ನಾವೆಲ್ಲ ನಿಂತ್ಕೊಂತೀವಿ. ಅಮ್ಮನ ಮಳೆಗೆ ಆಗಬೇಕು, ಅಮ್ಮ ಡೆವಲಪ್ ಆಗಬೇಕು ಅಂತ ವಿಚಾರದಲ್ಲಿ ಇಡೀ ಊರಿನ ಜನ ಸಹಕಾರ ಮಾಡಿದರು. ಇವತ್ತು ಜಾತಿ ಭೇದ ಮರೆತು ಅಂಥ ಸಂದರ್ಭದಲ್ಲಿ ಇವತ್ತು ನಾವು 21 ಮಳಿಗೆ ಕಟ್ಟಿದ್ವಿ. 21 ಮಳಿಗೆ ಕಟ್ಟಿದ ಮೇಲೆ ನಾವು ತೇರು ಸಹಿತ ಪ್ರಾರಂಭ ಮಾಡಬೇಕಾಯ್ತು. ತೇರು ಮಾಡಬೇಕಾದ್ರೂ ಸಹಿತ ಕೆಲವೊಂದು ಸಮಸ್ಯೆಗಳು ಬಂದವು ನಮ್ಗೆ. ಯಾಕಂದರೆ ತಾತನು ಜಾತ್ರೆ ಆದ ಮರುದಿನನೇ ಅಮ್ಮನ ಜಾತ್ರೆ ಆಗೋದ್ರಿಂದ ಎರಡೂ ಸಮಸ್ಯೆ ಆಕತ್ತಂಬ ಒಂದು ಗೊಂದಲದಲ್ಲಿ ನಾವು ಮತ್ತು ಅವರು ಎಲ್ಲರೂ ಇದ್ವಿ. ಅಂಥ ಸಂದರ್ಭದಲ್ಲಿ ಅಮ್ಮ ಮತ್ತು ತಾತ ಇವೆರಡಕ್ಕೂ ಗೊಂದಲ ಆಗದೆ ಎಲ್ಲವನ್ನು ನಿವಾರಿಸಿದ್ರು. ಇವತ್ತು ತೇರು ಸಹಿತ ಆಯಿತು. ಇವತ್ತು ಅಮ್ಮನ ಮತ್ತು ನಿಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ರೀತಿಯಿಂದ ಇವತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಇವತ್ತು ಅಭಿವೃದ್ಧಿ ಕಾರ್ಯಗಳು ನಡೀಬೇಕಾದ್ರೆ ಊರಿನ ಜನರ ಸಹಕಾರ ಬಹಳ ಮುಖ್ಯ. ಅದೇ ರೀತಿ ಈಗಾಗಲೇ ಸುಮಾರು 50-55 ಸೆನೆಕ ನಮ್ಮ ಕಾಂಪ್ಲೆಕ್ಸ್ಗಳು ಇದ್ದಾವೆ. ನಾನು ಇನ್ನೊಂದು ರಿಕ್ವೆಸ್ಟ್ ಏನು ಹೇಳ್ತಾ ಇದ್ದೀನಿ ನಮ್ಮ ಹಿರಿಯರಿಗೆ ಅಂದರೆ, ನಮಗೆ ಈಗಾಗಲೇ ನಮ್ಮ ಮೇಲೆ ಮತ್ತು ಅಶೋಕಪ್ಪನ ಮೇಲೆ ಕೇಸ್ಗಳು ಇದ್ದಾವೆ. ಇವಾಗ ಅಮ್ಮ ನೋಡ್ಕೊಂತಾರೆ. ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಿಂದ ನಮ್ಮ ವೈಯಕ್ತಿಕವಾಗಿರ್ತೂ ನಮ್ಗೆ ಯಾವುದಿಲ್ಲ. ಅಮ್ಮ ಬಗೆಹರಿಸ್ತಾರಂತ ಲೆಕ್ಕಕ್ಕೆ ನಾವಿದ್ದೀವಿ. ಇವತ್ತು ಗ್ಯಾಸ್ ಬೈಪಾಸ್ ಗುಡಿ ಹೋಗದೆ ಈ ಪೂಜಾರಿ ಮನೆ ಏನಾದ್ರು ನಮ್ಮ ವೆಂಕಟೇಶ್ವರ ಮನೆಗೆ ಹೋಗೋ ರೋಡ್ನಲ್ಲಿ ಅಲ್ಲಿ ಸಹಿತ ನಮ್ಮ ಒಂದು 20-25 ಮಳಿಗೆ ಆಗ್ತವೆ. ನಮ್ಮದೇ ಆದ ಜಾಗ ಅದು, ನಮ್ಮದೇ ದುರ್ಗಮ್ಮನ ಜಾಗ ಅದು. ಆದ್ದರಿಂದ ನಮ್ಮ ಹಿರಿಯರು ಅಲ್ಲೇನ ಕೆಲವೊಂದು ಅಕ್ರಮಣ ಇದ್ದವರು ಅವಕ್ಕೆಲ್ಲ ಅಧಿಕಾರಿಗಳಿಗೆ ಹೇಳಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ಇವತ್ತು ನಾನು ಬಸವರಾಜ ಬೊಮ್ಮಾಯಿ ಸರ್ ಸಹಿತ ನಾವು ನೆನಬೇಕಾಗತ್ತೆ. ಅವತ್ತಿನ ದಿನ ನಮ್ಮ ಕಂಟಿಗೆ ಬಂದಾಗ ನಮಸ್ಕರಿಸಿ
ನಮ್ಮೆಲ್ಲರ ಆರಾಧ್ಯ ದೇವರ ಶ್ರೀ ಚನ್ನಬಸವ ಸ್ವಾಮಿಯ ಸಾನ್ನಿಧ್ಯಕ್ಕೆ ನಮಸ್ಕರಿಸಿ ದುರ್ಗಾದೇವಿ ಕಮಿಟಿಯ ಸದಸ್ಯರು ವಿಶೇಷವಾಗಿ ಬಹಳ ಮಹತ್ವವಾದಂಥ ಪವಿತ್ರವಾದಂಥ ಕಾರ್ಯವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪರಿಷತ್ ಸದಸ್ಯರಾದಂಥ ಮಾನ್ಯ ಎಚ್ ಆರ್ ಸಂಗಾಧನಿ ಅವರೇ, ಮಾಜಿ ಸಂಸತ್ ಸದಸ್ಯರಾದಂಥ ಶಿವರಾಮಗೌಡ್ರೆ, ಸಮಾಜ ಅಧ್ಯಕ್ಷರಾದಂಥ ನಾರಾಯಣಪ್ಪ ನಾಯಕ್ ಅವರೇ, ಹಿರಿಯರಾದ ಕೆ ಚನ್ನಬಸವ ಸ್ವಾಮಿ ಅವರೇ, ದೊಡ್ಡಪ್ಪ ದೇಸಾಯಿ ಅವರೇ, ಬಿ ಕೃಷ್ಣಪ್ಪನವರೇ, ನರಸಪ್ಪನವರೇ, ಕೆ ಕಾಳಪ್ಪನವರೇ, ಅವರೇ, ನಮ್ಮ ಲಕ್ಷ್ಮಣಪ್ಪನವರೇ ಮತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಿ ಅಶೋಕ್ ಅವರೇ, ವೀರಭದ್ರಪ್ಪ ನಾಯಕರೇ, ಹನುಮಂತಪ್ಪ ನಾಯಕರೇ, ಯಾವತ್ತು ಹಿರಿಯರು ಮತ್ತು ಆತ್ಮೀಯರು ಆದಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರು ಆದಂಥ ಎಚ್ ಆರ್ ಸಿದ್ಧಾಂತನಿ ಅವರೇ, ಹಾಗೂ ಈ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದಂಥ ಜೋಗ ನಾರಾಯಣಪ್ಪನವರೇ, ಇನ್ನೋರು ಅತಿಥಿಗಳಾದಂಥ ಈ ಚನ್ನಬಸವ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಆದಂಥ ಶ್ರೀ ಚನ್ನಬಸವ ತಾತನವರೇ, ಹಾಗೂ ಮಾಜಿ ಶಾಸಕರಾದಂಥ ಸನ್ಮಾನ ಶ್ರೀ ಪರಣ ಮನೋಳಿ ಅವರೇ, ದೊಡ್ಡಪ್ಪ ದೇಸಾಯಿ ಅವರೇ, ಕೃಷ್ಣಪ್ಪನವರೇ, ಹನುಮಂತಪ್ಪ ನಾಯಕರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಿರ್ದೇಶಕರೇ ಮತ್ತು ಈ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರೇ, ಇಲ್ಲಿರ್ತಕ್ಕಂಥ ಮಾಧ್ಯಮದ ಮಿತ್ರರೇ, ಇವತ್ತು ಹೋದ ತಿಂಗಳಲ್ಲಿ ನಡೆದಂಥ 18, 19, 20 4 ದಿವಸ ಸತತವಾಗಿ ಈ ದೇವಿಯ ಜಾತ್ರೆ ಇಡೀ ಗಂಗಾವತಿ ಒಂದೇ ಅಲ್ಲ, ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಹೆಸರಾಗಿದೆ. ಯಾಕಂದ್ರೆ ಈ ಕಮಿಟಿ ಶಿಸ್ತುಬದ್ಧವಾಗಿ ಮತ್ತು ಯಾವುದೋ ಚಾಚು ಏನೇನು ತೊಂದರೆ ಆಗದ ಹಾಗೆ ಆ ತಾಯಿಯ ಆಶೀರ್ವಾದ, ಇಲ್ಲಿ ನಡೆದಂತ ಕಮಿಟಿಯ ಎಲ್ಲ ಸದಸ್ಯರುಗಳು ಮತ್ತು ಇಲ್ಲಿ ಸೇವಾ ಮಾಡಿದಂತ ಸೇವಾ ಕಾರ್ಯಕರ್ತರು ಅವರೆಲ್ಲರಿಗೂ ಮತ್ತೊಮ್ಮೆ ಈ ಗಂಗಾವತಿ ವೈಯಕ್ತಿಕವಾಗಿ ನಾನು ಹೃದಯಪೂರ್ವಕ ಮತ್ತೊಮ್ಮೆ ಅವರನ್ನು ಚಪ್ಪಾಳೆಯಿಂದ ಅಭಿನಂದಿಸಿದೆ. ಯಾಕಂದ್ರೆ ಸುಶಿಕ್ಷಿತವಾಗಿ ಸುರಕ್ಷಿತವಾಗಿ ಎಲ್ಲರಿಗೂ ಮತ್ತು ಈ ಸೇವಾ ಮಾಡಿದವರಿಗೆ ಆಶೀರ್ವಾದವನ್ನು ಮಾಡಿಸಿದ್ದಾರೆ. ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಆ ಜೊತೆಗೆ ಈಗೇನು ನಡೀತಾ ಇದೆ ಡ್ಯಾಮಿನ ಕೆಲಸ, ಈ ತಾತನ ಆಶೀರ್ವಾದದಿಂದ ಮತ್ತು ಗೌಸಿದ್ದೇಶ್ವರ ತಾತನ ಆಶೀರ್ವಾದದಿಂದ, ದುರ್ಗಾದೇವಿ ಆಶೀರ್ವಾದದಿಂದ ಸತತವಾಗಿ ಅದೇ ಆ ಕೆಲಸ ಮುಗಿಲಿ. ಆ ಮಳೆಗಾಲ ಬರೋದಕ್ಕಿಂತ ಮುಗಿದು ಆ ಡ್ಯಾಮು ಫುಲ್ ಆಗಿ ಪ್ರತಿ ಬೆಳೆ 2 ಬೆಳೆ ಬರುವಂತೆ ಆಗಲಿ, ಆ ಬೆಳೆ ಒಳ್ಳೆ ಬೆಳೆ ಬರುವಂತೆ ಆಗಲಿ ಅನ್ನುವಂಥ ಮಾತನ್ನು ಆಶೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಈ ಕಮಿಟಿಯವರೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಸರ್. ಸ್ವಾಮಿಯ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ನಾರಾಯಣ ನಾಯ್ಕ ಅವರೇ, ಹಿರಿಯರು, ಚನ್ನಬಸವ ಸ್ವಾಮಿ ಕಾಪದ ಮಠದ ಸದಸ್ಯರಾದಂಥ ಚನ್ನಬಸವ ಸ್ವಾಮಿಯವರೇ, ಪುರಣ್ಣ ಮನೋಳಿ ಅವರೇ, ಸ್ನೇಹಿತರಾದಂಥ ನರಸಪ್ಪನವರೇ, ವೀರಭದ್ರಪ್ಪ ನಾಯಕ್ ಅವರೇ, ಕಾಳಪ್ಪನವರೇ, ಹನುಮಂತಪ್ಪ ನಾಯಕ್ ಅವರೇ, ಅವತ್ತು ಇಲ್ಲಿ ಬಂದಿರತಕ್ಕಂಥ ದೇವಿ ಭಕ್ತರೇ, ಪ್ರತಿ 3 ವರ್ಷದಂತೆ ಮೊದಲನೇದಾಗಿ ಆ ದೇವಿ ಆರಿಸಿಕೊಂಡು ಜಾತ್ರೆಯನ್ನು ಯಶಸ್ವಿ ಮಾಡತಕ್ಕಂಥ ಕಾರಣೀಭೂತರಾಗಿರ್ತಕ್ಕಂಥ ಒಂದು ಸನ್ಮಾನಿತರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಅವರ ಒಂದು ಸಹಕಾರದಿಂದ ಇವತ್ತು ಜಾತ್ರೆ ಬಹಳ ಯಶಸ್ವಿಯಾಗಿದೆ, ಬಹಳ ಪ್ರಸಿದ್ಧವಾಗಿದೆ ಮತ್ತು ಬಹಳ ಶಾಂತಿಯಿಂದ ಇವತ್ತು ಒಂದು ಐತಿಹಾಸಿಕ ಒಂದು ನಿರ್ಣಯಗಳನ್ನು ಇವತ್ತು ದೇವಸ್ಥಾನ ಸಮಿತಿಯವರು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇದು ಬುನಾದಿ ದೇವಿ ದುರ್ಗಾದೇವಿಗೆ ಇವತ್ತು ಜಾತ್ರೆಯಲ್ಲಿ ಕೆಲವು ನಿರ್ಣಯಗಳನ್ನು ತಗೊಂಡಿದ್ದಾರೆ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಎಲ್ಲ ಹಿಂದುಳಿದವರು. ಇವತ್ತು ತಾತನ ಜಾತ್ರೆ ಜೊತೆಗೆ ದುರ್ಗಾದೇವಿ ಜೊತೆ ಇಬ್ಬರು 2 ಜಾತ್ರೆಗಳನ್ನು ವೈಭವ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಇಡೀ ಗಂಗಾವತಿ ಜನರ ಮೇಲೆ ಒಂದು ಜವಾಬ್ದಾರಿ ಬಂದಿದೆ ಮತ್ತು ಯಶಸ್ವಿಯಾಗಿ ಇವು 2 ಜಾತ್ರೆಗಳನ್ನು ಬಹಳ ಸುಂದರವಾಗಿ ಬಹಳ ಅಚ್ಚುಕಟ್ಟುವಾಗಿ ಇವತ್ತು ಈ ಜಾತ್ರೆಯನ್ನು ನಡೆಸಿದ್ದಾರೆ. ಅದರಿಂದ ಇವತ್ತು
ಅಧ್ಯಕ್ಷರಾದಂಥ ನಾಟಕನವರಿಗೆ ಮತ್ತು ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಸನ್ಮಾನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಿ ಒಂದು ತಪ್ಪು ಆಗಿಲ್ಲ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಜಾತ್ರೆಗಳನ್ನು ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಐತಿಹಾಸಿಕ ಕೆಲಸ. ಯಾಕಂದ್ರೆ ಇವತ್ತು ಹಳ್ಳಿಗಳಲ್ಲಿ ಬಹಳ ಭಿನ್ನಾಭಿಪ್ರಾಯಗಳಿಂದ ಜಾತ್ರೆಗಳು ನಡೀತವೆ. ಆದರೆ ಇವತ್ತು ಗಂಗಾವತಿ ನಗರದಲ್ಲಿ ಎಲ್ಲ ಸರ್ವ ಸಮಾಜವರು ಒಂದಾಗಿ ಆ ತಾಯಿ ಜಾತ್ರೆ, ಅದಾದ್ಮೇಲೆ ಶರವರ್ಷ ಸ್ವಾಮಿ ಜಾತ್ರೆಯನ್ನ ಬಹಳ ಸುಂದರವಾಗಿ ಯಶಸ್ವಿಯಾಗಿ ಒಗ್ಗಟ್ಟಾಗಿ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಇವತ್ತು ಒಂದು ಧನ್ಯವಾದಗಳು ಅಭಿನಂದನೆಗಳು ಸಲ್ಲಿಸ್ತಕ್ಕಂಥದ್ದು. ಮತ್ತು ಇವತ್ತು ನಮ್ಮ ಗ್ರಾಮ ದೇವತೆ ಆಗಿದ್ದ ದುರ್ಗಾದೇವಿ ಬಹಳ ಶಾಂತಲಾಗಿದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲ ವರ್ಗದವರು, ವಿಶೇಷವಾಗಿ ಏನಪ್ಪ ಅಂದರೆ ನನಗೆ ಪೊಲೀಸರ ಕೆಲಸದಲ್ಲಿ ಸರಿ ಅಷ್ಟು ಸುಲಭವಾಗಿ ದೇವಸ್ಥಾನ ಸಮಿತಿಯವರಾಗಲಿ ಇವತ್ತು ಕಾಸು ಮಾಡಿದವರಾಗಲಿ ಇವತ್ತು, ಯಾಕಂದರೆ ಈ ಸರಿ 2 ಜಾತ್ರೆಗಳಿಗೆ ಮುಸಲ್ಮಾನ ಬಂಧುಗಳು ಬಂದು ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಇವತ್ತು ಬಹಳ ಒಂದು ಐತಿಹಾಸಿಕ ಕೆಲಸವನ್ನು ಇವತ್ತು ಮುಸಲ್ಮಾನ ಸಮಾಜದವರು ಮಾಡಿರ್ತಕ್ಕಂಥದ್ದು. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಮುಂದೆ ಪ್ರತಿ 3 ವರ್ಷ ಇದೇ ಥರ ಜಾತ್ರೆ ನಡೀಲಿ ಮತ್ತು ಇವತ್ತು ಇದೇ ಥರ ಎಲ್ಲ ಜನಾಂಗ ಜೊತೆ ಇವತ್ತು ಅಧ್ಯಕ್ಷರು ಯಾವ ಥರ ಇವತ್ತು ಎಲ್ಲ ಜನಾಂಗಕ್ಕೆ ವಿಶ್ವಾಸ ತಗೊಂಡು ಹೋಗಿದ್ದಾರೆ, ಮುಂದೆ ಇದೇ ಥರ ಎಲ್ಲ ಸಮಾಜವನ್ನು ವಿಶ್ವಾಸ ತಗೊಂಡು ಎಲ್ಲ ವರ್ಗದವರು ಎಲ್ಲ ಧರ್ಮದವ್ರನ್ನ ವಿಶ್ವಾಸ ತಗೊಂಡು ನಾವು ಮುಂದೆ ಮಾತ್ರ ಇವತ್ತು ತಾಯಿಗೆ ನಿಜವಾಗ್ಲೂ ಬಹಳಷ್ಟು ಆನಂದ ಆಗ್ತದೆ. ಮತ್ತು ಎಲ್ಲರಿಗೂ ಈ ನಮ್ಮ ಗಂಗಾವತಿ ನಗರದ ಸರ್ವ ಸಮಾಜದವರಿಗೆ ಆ ತಾಯಿ ಕೃಪೆ ಆಗುತ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಮ್ಮೆ ಇವತ್ತು ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೆ, ಸದಸ್ಯರುಗಳಿಗೆ ನಾನು ಸಂದರ್ಭದಲ್ಲಿ ಕರೆಸಿ ಸುಂದರವಾದ ಕಾರ್ಯಕ್ರಮವನ್ನು ನಾವೆಲ್ಲ ತೋರಿಸಿದ್ದಾರೆ. ಇನ್ನೊಮ್ಮೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮತ್ತು ತಮ್ಮೆಲ್ಲರಿಗೂ ಇನ್ನೊಮ್ಮೆ ನಾನು ವಂದಿಸ್ತಾ 4 ಮಾತನ್ನು ಮುಗಿಸ್ತೇವೆ. ಗಂಗಾ ಭಾವೈಕ್ಯತೆ ಅಂದ್ರೆ ತಪ್ಪಾಗಲಿಕ್ಕೆಲ್ಲ ಎಲ್ಲ ಸರ್ವದ ಧರ್ಮದ ಬಂಧುಗಳು ಸೇರ್ಕೊಂಡು ಈ ಕಾರ್ಯಕ್ರಮನ ಜಾತ್ರಾ ಮಹೋತ್ಸವನ ಮಾಡಿದೀವಿ. ವಿಶೇಷವಾಗಿ 64 ಸಮುದಾಯನ ಕರೆದಿದ್ದೀವಿ. ಅದಕ್ಕೆ ಏನಪ್ಪಾ ಅಂದ್ರೆ ಮಾರ್ಗದರ್ಶನ ಶ್ರೀನಾಥ್ ಅಣ್ಣವ್ರದಂತೆ ನಮ್ಮ ಯಾವುದೇ ಕೆಲಸ ಇದ್ರೂ ಕೂಡ ಅವ್ರ ಮಾರ್ಗದರ್ಶನ ನಮ್ಗೆ ಇದ್ದೇ ಇರುತ್ತೆ. ಯಾವತ್ತೂ ಕೂಡ ಏನಪ್ಪಾ ಅಂತಂದ್ರೆ ಊರಿನ ದೇವತೆ ಇವತ್ತು ಪೂಜಾ ಕಾರ್ಯಕ್ರಮದಿಂದ ಶಾಂತಿಯಾಗಿ ಏನಪ್ಪಾ ಅಂತಂದ್ರೆ ನೆಲೆಸಿದ್ದಾವೆ. ಗಂಗಾವತಿಯಲ್ಲಿ ಕಾಲಕಾಲಕ್ಕಾಗಿ ಮಳೆ ಬೆಳೆ ಎಲ್ಲದನ್ನ ಗಂಗಾವತಿ ನಗರದ ಧರ್ಮದ ಎಲ್ಲ ಬಂಧುಗಳಿಗೆ ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಅಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಏನಪ್ಪಾ ಅಂದ್ರೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ